ನಾನೊಬ್ಬ ಮನುಷ್ಯ ಅಂತ ಗೊತ್ತಾದ್ಮೇಲೆ ಒಂದು ಸಿನಿಮಾ ಏನೋ ಮಾಡ್ಬೇಕು ಅಂತ ಬರ್ತಾನೆ. ಬಂದ ಮೇಲೆ ಏನು ಕಲಾವಿದರಿಗೆ ಕೈ ಹಿಡಿದು ದೊಡ್ಡ ಮನುಷ್ಯನ್ ಮಾಡೋ ಅಂತದ್ದು ಎಲ್ಲ ಇವಾಗ ಏನ್ ಕರ್ನಾಟಕ ಜನ ಏನ್ ಸಿನಿಮಾ ಆಡಿಯನ್ಸ್ ಅಂತ ಹೇಳ್ತಾರಲ್ಲ, ಅವ್ರಿಗೆ ಮನುಷ್ಯನ ದೊಡ್ಡ ಮನುಷ್ಯನ್ ಮಾಡೋಷ್ಟು ಶಕ್ತಿ ಇರೋದು, ಕೆಪಾಸಿಟಿ ಇರೋದು ಅವ್ರಿಗೆ ಮಾತ್ರ. ಬಟ್ ಇನ್ನೊಂದಂದ್ರೆ ಕನ್ನಡ ಇಂಡಸ್ಟ್ರಿ ಇರುವಂತ ರಾಜಕೀಯ ಫಸ್ಟ್ ಹಾಳಾಗೋದ್ರೆ ಎಷ್ಟೋ ಜನ ಬದುಕ್ತಾರೆ. ಬಿಕಾಸ್ ಏನಕ್ಕಂದ್ರೆ ಥಿಯೇಟರ್ಗಳು ಕೊಡಲ್ಲ. ಇಂಗ್ಲಿಷ್ ಸಿನಿಮಾಗಳಿಗೆ ಇವತ್ತು ಎಷ್ಟೋ ಮಲ್ಟಿಪ್ಲೆಕ್ಸ್ಗಳು 6 ವರ್ಷ ಕೊಟ್ಟಿದ್ದಾರೆ. ಸಿನಿಮಾಗೆ ಥಿಯೇಟರ್ಗಳು ಕೊಡ್ದೇನೆ ಫಸ್ಟ್ ಶೋಗೆ ಜನಗಳು ಬರ್ಬೇಕು ಅಂದ್ರೆ ಇವಾಗ ನೋಡಿರೋರು ಹೇಳಿದ್ಮೇಲೆ ಆಚೆ ಕಡೆ ಜನಗಳಿಗೆ ಸ್ಪ್ರೆಡ್ ಆಗಕ್ಕೆ ಶುರು ಆದ್ಮೇಲೆ ಥಿಯೇಟರ್ಗಳು ಬರುತ್ತೆ. ಆ ಕೊಡೋ ಅಷ್ಟಲ್ಲೇ ಒಂದೊಂದು ಶೋ ಹಾಕಿರ್ತಾರೆ. ಇವಾಗ ಮಧ್ಯಾಹ್ನ 12:30 ಒಂದು ಶೋ ಕೊಟ್ಟಿರ್ತಾರೆ ಒಂದೊಂದು ಮಿರರ್ ಸಿನಿಮಾ ಸಲ ಅಥವಾ ಇನ್ನೊಂದ್ ಕಡೆ 12:30 ಎಲ್ಲ ಆಡಿಯನ್ಸ್ ಫ್ರೀ ಮಾಡ್ಕೊಂಡು ಸಿನಿಮಾ ನೋಡ್ಬೇಕು ಅಂದ್ರೆ ಹೆಂಗಾಗುತ್ತೆ? ಅಟ್ಲೀಸ್ಟ್ ಒಂದು 4 ಶೋ ಕೊಟ್ರೆ ಮಾಲ್ಗಳಲ್ಲಿ ಫ್ರೀ ಆದವ್ರು 7:30 ಹೋಗೋರು ಹೋಗ್ಬಿಟ್ಟು ನೋಡ್ತಾರೆ. ನೋಡಿದ್ಮೇಲೆ ಇನ್ನೂ 10 ಜನಕ್ಕೆ ಸ್ಪ್ರೆಡ್ ಆಗುತ್ತೆ. ಕನ್ನಡ ಇಂಡಸ್ಟ್ರಿ, ನಮ್ಮ ಕರ್ನಾಟಕದ ರಾಜಕೀಯ, ಕನ್ನಡ ಇಂಡಸ್ಟ್ರಿ ರಾಜಕೀಯ ಹೆಂಗಾಗ್ಬಿಟ್ಟಿದೆ ತುಂಬಾ ಹೊಲಸಾಗಿ ಹೋಗ್ಬಿಟ್ಟಿದೆ. ಸೊ ಹೊಸ ಕಲಾವಿದರುಗಳಿಗೆ ಏನೋ ಮಾಡ್ಬೇಕು ಅಂತ ಒಂದು ಆಸೆ. ಬಡವ್ರ ಮಕ್ಳಿಗೆ ಬಡವ್ರ ಮಕ್ಳಿಗೆ ಅವಕಾಶ ಕೊಡಿ, ಅದನ್ನೆಲ್ಲ ಬಿಟ್ಬಿಡೋಣ. ಟ್ಯಾಲೆಂಟ್ ಇರೋದಾದ್ರೂ ಅವಕಾಶ ಕೊಡಿ. ಅಟ್ಲೀಸ್ಟ್ ಒಬ್ಬ ಮನುಷ್ಯ ಸಿನಿಮಾ ಮಾಡ್ಬೇಕು ಅಂದ್ರೆ ಒಂದು 10 ವರ್ಷ ಎಫರ್ಟ್ ಇರುತ್ತೆ. ಡೈರೆಕ್ಷನ್ ಆಕ್ಟಿಂಗ್ ಎಲ್ಲ ಮಾಡ್ಬೇಕು ಅಂದ್ರೆ. ಇನ್ನು ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದ್ರೆ ಓವರ್ ಆಲ್ ಕುತ್ಕೊಂಡು 2 ಸಿನಿಮಾ ಮಾಡಿರೋಂಥ ಹೀರೋಯಿಂದ ಏನ್ ಎಕ್ಸ್ಪೆಕ್ಟೇಷನ್ ಇರುತ್ತೆ, ಆ ಎಕ್ಸ್ಪೆಕ್ಟೇಷನ್ಸ್ ಡಾನ್ಸ್ ಇರ್ಬೋದು, ಫೈಟ್ ಇರ್ಬೋದು, ಒಂದು ಕಂಟೆಂಟ್ ಇರ್ಬೋದು, ಎಕ್ಸ್ಪೀರಿಯನ್ಸ್ ಅಲ್ಲಿ ಇರ್ಬೋದು, ಎಲ್ಲದನ್ನು ಫುಲ್ಫಿಲ್ ಮಾಡಿದ್ದಾರೆ. ಸೊ ದಯವಿಟ್ಟು ಎಲ್ಲ ಕನ್ನಡ ಆಡಿಯನ್ಸ್ ಇಂಥ ಸಿನಿಮಾಗಳನ್ನ ನೋಡಿ ಸಪೋರ್ಟ್ ಮಾಡಿ. ಅದ್ರ ಜೊತೆಗೆ ಇವತ್ತು ನಮ್ಮ ದೇವ್ರದ್ದು ದರ್ಶನ್ ಸರ್ ಸಿನಿಮಾ ಕಲಾಸಿಪಾಳ್ಯ ರಿಲೀಸ್ ಆಗಿದೆ. ಸೊ ದಯವಿಟ್ಟು ಇವಾಗ ಎಲ್ಲರೂ ನೋಡ್ತಾ ಇದ್ದೀರಾ ಅಂತ ಗೊತ್ತು. ನಾನು ಬೆಳಗ್ಗೆ 6:30 ಶೋ ನೋಡ್ಕೊಂಡು ಬಂದಿದ್ದೀನಿ. ಇವ್ರು ಒಬ್ರು ದರ್ಶನ್ ಸರ್ ಫ್ಯಾನ್ ಆಗಿ ಅವ್ರನ್ನ ತುಂಬಾ ಆರಾಧನೆ ಮಾಡ್ಕೊಂಡು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಸೊ ದಯವಿಟ್ಟು ಇವಾಗೇನು ದೊಡ್ಡ ಸ್ಟಾರ್ಗಳು, ಸೂಪರ್ ಸ್ಟಾರ್ಗಳಿಗೆಲ್ಲ ಹೊಟ್ಟೆ ತುಂಬಾ ಊಟ ಹಾಕಿದ್ದೀರಾ ಅಂದ್ರೆ ಕನ್ನಡ ಅಭಿಮಾನಿಗಳು, ಪ್ರೇಕ್ಷಕರು ಅವ್ರು ಕೇಳಿದ್ದೆಲ್ಲ ಕೊಟ್ಬಿಟ್ಟಿದ್ದೀರಾ. ಅದ್ರಲ್ಲೂ ಒಂದೊಂದು ತುರ್ನ ತೆಗೆದು ಇಂಥ ಹೊಸ ಕಲಾವಿದರಿಗೆ, ನಮ್ಮಂತ ಸಿನಿಮಾ ನಂಬ್ಕೊಂಡ್ ಬಂದಿರೋರಿಗೆ ದಯವಿಟ್ಟು ಎಲ್ಲರೂ ಆಶೀರ್ವಾದ ಮಾಡಿ. ನಿಮ್ಮಿಂದ ಎಷ್ಟೋ ಜನ ಬದುಕ್ತಾರೆ. ಡಿ ಬಾಸ್ ಯಾವತ್ತಿದ್ರು ಡಿ ಬಾಸ್ ಆ ತರ ಮೂವಿ ಕೊಟ್ಟಿದ್ದಾರೆ. ಆ ತರ ಮೂವಿ ಪ್ರತಿಭೆ ಇವ್ರಲ್ಲಿ ಇದೆ. ಆ ತರ ಇವ್ರ ಮೇಲೆ ಬರಬೇಕು, ನಾವು ಸ್ವಾಗತಿಸ್ತೀವಿ. ಸರಿನಾ? ಈಗ ತಾನೇ ಒಂದು ಕನ್ನಡ ದೊಡ್ಡ ಮನುಷ್ಯ ಅಂತ ಒಂದು ಸಿನಿಮಾ ನೋಡಿದೆ. ಸೊ ಕಥೆ ಆಗ್ಲಿ, ಚಿತ್ರಕಥೆ, ನಿರ್ದೇಶನ ಆಗ್ಲಿ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಅಂದ್ರೆ ಏನ್ ಗೊತ್ತಾ, ನಮ್ಮಲ್ಲಿ ಟ್ಯಾಲೆಂಟ್ ಇರೋರಿಗೆ ಬೆಲೆ ಕೊಡಲ್ಲ, ಅಂದ್ರೆ ಅವಕಾಶಗಳು ಕೊಡಲ್ಲ. ಹೀರೋ ಆಡಿಷನ್ ಬರ್ತಾನೆ ಅಂದ್ರೆ ಟ್ಯಾಲೆಂಟ್ ಇರುತ್ತೆ. ಡ್ರಾಮಾಗಳು ಮಾಡ್ಕೊಂಡು ಮುಂಚೆ ಅದು ಮಾಡ್ಕೊಂಡು ಫ್ರೆಂಡ್ಸ್ ಹೇಳ್ತಾರೆ, ಮಗ ನಿನಗೆ ಇರೋ ಟ್ಯಾಲೆಂಟ್ಗೆ ನಿನ್ ಸೀರಿಯಲ್ ಸಿನಿಮಾಗಳಿಗೆ ಹೋಗ್ಬೇಕು, ಒಳ್ಳೆ ಹೀರೋ ಆಗ್ಬೇಕಂತ ಹೇಳ್ತಿರ್ತಾರೆ. ಸೊ ಹೀರೋ ಅದನ್ನೇ ನಂಬ್ಕೊಂಡು ಹೌದಲ್ಲ ಅನ್ಕೊಂಡು ನಂಬ್ಕೊಂಡು ಹೋಗ್ತಾನೆ, ಆಡಿಷನ್ಗೆಲ್ಲ ಹೋಗ್ತಾನೆ, ಎಲ್ಲ ಕಡೆ ಆಡಿಷನ್ ಕೊಡ್ತಾನೆ. ಸೊ ಇಲ್ಲಿ ಎಕ್ಸ್ಪೆಕ್ಟೇಷನ್ ಏನ್ ಮಾಡ್ತಾರೆ ಅಂದ್ರೆ, ಪ್ರೊಡ್ಯೂಸರ್ ಹೇಳ್ತಾರೆ ದುಡ್ಡು ಇರೋರೇ ಸಿನಿಮಾಗಳು ಮಾಡ್ಬೇಕು ಅಂತಾರೆ. ಮೇಡಮ್ ಟ್ಯಾಲೆಂಟ್ ಇರೋನಿಗೆ ಅವಕಾಶ ಕೊಡ್ಬೇಕಲ್ವಾ ಮೇಡಮ್? ಟ್ಯಾಲೆಂಟ್ ಇರೋನಿಗೆ ಅವಕಾಶ ಕೊಟ್ರೆ ಇಷ್ಟು ಕ್ರಿಯೇಟ್ ಆಗುತ್ತಂತ ಹೀರೋ ಇದ್ರಲ್ಲಿ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಆಮೇಲೆ ಆಟೋ ಡ್ರೈವರ್ಗಳು ಸೀನು, ಹೀರೋ ಆಟೋ ಡ್ರೈವರ್ ಆಗಿರ್ತಾರೆ ಇದ್ರಲ್ಲಿ. ಸೊ ಆಟೋ ಡ್ರೈವರ್ಗಳು ಹೆಲ್ಪಿಂಗ್ ಅಂತ ಬಂದ್ರೆ ತುಂಬಾ ಹೆಲ್ಪ್ ಮಾಡ್ತಾರೆ ಅನ್ನೋದು ಚೆನ್ನಾಗಿ ತೋರಿಸಿದ್ದಾರೆ ಮೇಡಮ್. ಕರ್ನಾಟಕದಲ್ಲಿ ನಿಂತ್ಕೊಂಡು ಹೊಡೆದ್ರೆ ಇತಿಹಾಸ, ಮಂಡ್ಯದಲ್ಲಿ ಹೊಡೆದ್ರೆ ಮಾಸ್ ಅಂತ ಹೇಳಿದ್ರೆ ಚೆನ್ನಾಗಿ ಮೂಡ್ ಬಂದಿದೆ. ಹೀರೋ ಒಳ್ಳೇದಾಗ್ಬೇಕು ಮೇಡಮ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಲವ್ ಯು. ಕನ್ನಡ ಸಿನಿಮಾಗಳನ್ನ ಚಿತ್ರಮಂದಿರಕ್ಕೆ ಬಂದು ನೋಡಿ. ಯಾಕೆಂದ್ರೆ ಆ ಹೀರೋಗಾಗ್ಲಿ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಆಗ್ಲಿ, ಪ್ರೊಡ್ಯೂಸರ್ ಆಗ್ಲಿ ಇಷ್ಟ ಆಗುತ್ತೆ. ನಮ್ಮ ಸಿನಿಮಾಗಳನ್ನ ಜನಗಳು ಇಷ್ಟಪಟ್ಟು ನೋಡ್ತಾರಪ್ಪ, ನಾವು ಮಾಡ್ಬೇಕು ಅನ್ನೋದು ಹೆಚ್ಚು ಆಗ್ತದೆ. ಆಮೇಲೆ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ಒಳ್ಳೆ ಸಿನಿಮಾಗಳಿಗೆ ಥಿಯೇಟರ್ ಕೊಡಿ ದಯವಿಟ್ಟು. ಇದು ಒಳ್ಳೆ ಸಿನಿಮಾ, ಥಿಯೇಟರ್ಗಳನ್ನ ಕೊಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸಿನಿಮಾ ನೋಡಿ ಎಲ್ರು ಒಂದು ಸೆಕೆಂಡ್ ಎಲ್ಲೂ ಬೋರ್ ಅನ್ಸಲ್ಲ. ಕತೆ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಒಳ್ಳೆ ಡೈರೆಕ್ಟ್ರು ಶರತ್ ಕೃಷ್ಣಗೆ ಲೈಫ್ ಈ ಸಿನಿಮಾಯಿಂದ ಎಲ್ರಿಗೂ ಒಳ್ಳೇದಾಗ್ಲಿ. ಆಲ್ ದಿ ಬೆಸ್ಟ್ ದೊಡ್ಡ ಮನುಷ್ಯ. ಥ್ಯಾಂಕ್ ಯು. ಕನ್ನಡ ಚಿತ್ರಾಭಿಮಾನಿಗಳು ಸಪೋರ್ಟ್ ಮಾಡಬೇಕು. ಕನ್ನಡಕ್ಕೊಬ್ಬ ಸೂಪರ್ ಹೀರೋ ಬಂದಿದ್ದಾನೆ, ಶುಭವಾಗಿ ಸಿನಿಮಾ ಮಾಡಿದ್ದಾರೆ. ಆ ಟ್ಯಾಲೆಂಟ್ ನ ಎಲ್ಲೂ ಹೋಗ್ದಾಗ ನಾವು ಬಿಡ್ಬೇಕಷ್ಟೇ. ಟ್ಯಾಲೆಂಟ್ ನ ನಾವು ಕಾಪಾಡಬೇಕು ಅಷ್ಟೇ. ಒಂದು ಮಿಡಲ್ ಕ್ಲಾಸ್ ಲೈಫ್ ಏನಿದೆ ಅನ್ನೋದು ಅದು ಕಂಪ್ಲೀಟ್ ಸ್ಟೋರಿ ತೋರಿಸ್ತಾರೆ. ಮೂವಿ ನೋಡ್ಬೋದು. ಹೊಸಬ್ರು ಬಂದು ಏನ್ ಮಾಡ್ತಾರೆ ಅಂತ ತೋರಿಸಿದ್ದಾರೆ. ಹೊಸಬ್ರಿಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತೀವಿ. ಚೆನ್ನಾಗಿದೆ ಮೇಡಮ್, ತುಂಬಾ ಚೆನ್ನಾಗಿದೆ. ಫೈಟ್ ಇದೆ, ಆಕ್ಟಿಂಗ್ ಇದೆ, ಡೈಲಾಗ್ ಚೆನ್ನಾಗಿ ಬರೆದಿದ್ದಾರೆ, ಆಮೇಲೆ ಕಾಮಿಡಿ ಇದೆ. ಎಲ್ಲ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥದ್ದು ತುಂಬಾ ಚೆನ್ನಾಗಿದೆ. ಫ್ಯಾಮಿಲಿ ಫಿಲಮ್ ಚೆನ್ನಾಗಿದೆ. ಫ್ಯಾಮಿಲಿ ಫಿಲಮ್ ಚೆನ್ನಾಗಿದೆ. ಚೆನ್ನಾಗಿದೆ ಮೂವಿ. ಬಂದು ಎಲ್ಲ ಕನ್ನಡ ಜನ ಬಂದು ಆಶೀರ್ವಾದ ಮಾಡಿ. ಚೆನ್ನಾಗಿದೆ, ಸೂಪರ್ ಆಗಿದೆ. ತುಂಬಾ ಚೆನ್ನಾಗಿದೆ. ಹುಡುಗರು ಬೆಳಿಬೇಕು, ಚೆನ್ನಾಗಿ ಮಾಡಿದ್ರು. ಈ ಸರ್ನು ಹಾಗೆ ಆಗ್ಬೇಕು, ಅದು ನಮ್ಮ ಕನ್ನಡ ಪ್ರೇಕ್ಷಕರು ಹಾಗೆ ಆಗ್ತಾರೆ. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಶರತ್ ಕೃಷ್ಣ ಅದು ಈ ಸಿನಿಮಾ ಮಾಡೋದಕ್ಕೆ ಬರೀ ಅವನು ಕಷ್ಟಪಟ್ಟಿಲ್ಲ, ತಪಸ್ಸೆ ಮಾಡಿದ್ದಾನೆ. ಅವ್ನಿಗೆ ಒಳ್ಳೇದಾಗಲಿ, ಅವನು ಯಾವಾಗಲೂ ಚೆನ್ನಾಗಿರ್ಬೇಕು ಅಂತ ನಾನು ಸ್ನೇಹಿತನಾಗಿ ಅವನಿಗೆ ಆಶೀರ್ವಾದ ಮಾಡ್ತೀನಿ. ಯಾಕಂತಂದರೆ ಈ ಸಿನಿಮಾ ಎಲ್ಲರೂ ಬಂದು ನೋಡಿ, ತುಂಬ ಚೆನ್ನಾಗಿದೆ, ತುಂಬ ಟಚ್ ಆಗುತ್ತೆ. ಯಾಕಂದರೆ ಪ್ರತಿಯೊಬ್ಬರು ಕನಸುಗಳು ಸಾಮಾನ್ಯ ಅಲ್ಲ, ಅದಕ್ಕೆ ಆ ಸ್ಟ್ರಗ್ಲಿಂಗ್ ಅನ್ನೋದು ಇರ್ತದಲ್ಲ, ಅದು ತುಂಬಾ ದೊಡ್ಡದು.
ಸೊ ಅವರು ನಾನು ಥಿಯೇಟರ್ ಆರ್ಟಿಸ್ಟ್ಗಳು ಆಗಿರ್ಬೇಕಾದಾಗ ಅದೆಲ್ಲ ನಮ್ಗೆ ಇವಾಗ ನಮಗೆ ರಿಯಲೈಸ್ ಆಗ್ತಿದೆ ಯಾವ್ಯಾವ ಥರ ಮಾಡಿದ್ವಿ ಏನು ಅಂತ. ನಿಜವಲ್ಲೂ ಅವ್ನಿಗೆ 100% ಒಳ್ಳೇದಾಗುತ್ತೆ ಅಂತ ನಂಬಿಕೆ ಇದೆ. ಖಂಡಿತ ಒಳ್ಳೇದಾಗಲಿ. ಹೀರೋ ಆಗ್ಬೇಕು ಅನ್ಕೊಂಡು ಕನ್ಸ್ಕೊಂಡ್ಕೊಂಡು ಬಂದಿರ್ತಾರೆ, ಅವ್ರು ಬಂದು ಈ ಫಿಲಮ್ ನೋಡಬೇಕು. ಮೂವಿ ಮಾತ್ರ ಸೂಪರ್ ಆಗಿದೆ. ನ್ಯೂ ಹೀರೋ ಅಂತ ಅನ್ಸಲ್ಲ, ಸೂಪರ್ ಆಗಿ ಮೂವಿ ಮಾಡಿದ್ದಾರೆ, ಕಥೆ ಸೂಪರ್ ಆಗಿದೆ. ಈ ಥರ ಮೂವಿಗಳು ಬರ್ತಾ ಇರಲಿ, ಅದು ಬೆಸ್ಟ್. ಜೈಕರ್ ನೋಡು ಮಾತೃಭೂಮಿ ಅವ್ರದ್ದು ಸ್ಟೇಟ್ ಪ್ರೆಸಿಡೆಂಟ್ ಇದ್ದೀನಿ. ಸೊ ಈಗ ಕರೆದಿದ್ರು ನನಗೆ ಹೀರೋ ಫೋನ್ ಮಾಡಿ, ಸೊ ಹಾಗಾಗಿ ಬಂದಿದ್ದು. ತುಂಬ ಚೆನ್ನಾಗಿ ಮೂಡಿ ಬಂದಿದ್ದು ಸಿನಿಮಾ. ತುಂಬ ಒಳ್ಳೆ ಪ್ರತಿಭೆ ಇದೆ. ಕನ್ನಡ ಸಿನಿಮಾನ ಉಳಿಸಿ ಆದಷ್ಟು ಬೆಳೆಸಿ, ಯಾಕಂದರೆ ಕನ್ನಡಿಗರಿಗೆ ಒಂದು ಅವಕಾಶ ಮಾಡೋಕ್ಕೆ ಒಂದು ಒಳ್ಳೆ ಸ್ಟೇಜ್ ಇದೆ. ಯಾಕಂದರೆ ಒಳ್ಳೆ ಆ್ಯಕ್ಟಿಂಗು, ಒಳ್ಳೆ ಸಿನಿಮಾ ಚೆನ್ನಾಗಿ ಮಾಡಿದ್ದಾರೆ, ಮೂಡಿ ಬಂದಿದೆ. ಆಡಿಟರ್ಸ್ ಒಳ್ಳೆಯದಾಗಲಿ, ಎಲ್ರಿಗೂ ಶುಭಾಶಯ. ಸಿನಿಮಾ ಮಾತ್ರ ಸೂಪರ್ ಆಗಿದೆ. ಕಂಟೆಂಟ್ ಓರಿಯೆಂಟ್ ಸಿನಿಮಾ. ಈ ಜೀವನದಲ್ಲಿ ಯಾರು ಸಿನಿಮಾ ಮಾಡೋಕ್ಕೆ ಬಂದರೆ ಹೊಸಬ್ರು ಯಾರು ಬರ್ತಾರಲ್ಲ ಅವ್ರಿಗೆಲ್ಲ ಸಪೋರ್ಟ್ ಮಾಡಿ ಅಂತ ಈ ಸಿನಿಮಾದಲ್ಲಿ ಹೇಳಿದ್ದಾರೆ. ಸೊ ದಯವಿಟ್ಟು ಯಾರಾದರೂ ಪ್ರೊಡ್ಯೂಸರ್ ಇದ್ದರೆ ಒಂದೇ ಕೇಳ್ಕೊಳ್ಳೋದು, ಹೊಸಬ್ರು ನಂಬಿ. ಇವತ್ತು ದರ್ಶನ್ ಆಗಲಿ, ಯಶ್ ಆಗಲಿ, ಎಲ್ಲರೂ ಏನೇನು ಸಾರ್ ಇದ್ದಾರೆ, ಶಿವರಾಜ್ ಕುಮಾರ್, ಎಲ್ಲರೂ ಕೂಡ ಹೊಸಬ್ರಾಗಿನೇ ಬಂದಿದೆ ಸಿನಿಮಾ ಇಂಡಸ್ಟ್ರಿಗೆ. ಸೊ ಹೊಸಬ್ರ ಮೇಲೆ, ಒಳ್ಳೆ ಕತೆ ಮೇಲೆ ಹೊಸಬ್ರು ಯಾರು ಹೀರೋ ಅಂತಂದ್ರು ಕೂಡ, ಯಾರು ಡೈರೆಕ್ಟ್